ಕಣ್ಣಿಗೆ ಕಾಣೋದು, ಕಣ್ಣಿಗೆ ಕಾಣದಿರ ಇರತಕ್ಕಂತಹದ್ದು. ಕಣ್ಣಿಗೆ ಕಾಣದಿರ ನೋವು ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದು ಈ ಗ್ರಹಣ ಛಾಯೆ. ಕಣ್ಣಿಗೆ ಕಾಣುವಂತಹದ್ದು. ಈ ಮಾರ್ಗದಲ್ಲಿ ನಡೆದ್ರೆ ಸಮಸ್ಯೆ ಇದೆ, ಈ ಮಾರ್ಗದಲ್ಲಿ ತುಂಬಾ ಟ್ರಾಫಿಕ್ ಇದೆ, ಈ ಮಾರ್ಗದಲ್ಲಿ ವಾಯು ಮಾಲಿನ್ಯ ಇದೆ, ಈ ಮಾರ್ಗದಲ್ಲಿ ವಿಷಪೂರಿತವಾಗಿರ್ತಕ್ಕಂಥ ಗಾಳಿಯಲ್ಲಿದೆ ಅಂದಾಗ ನಾವು ಆ ಮಾರ್ಗವನ್ನು ಬಿಡ್ತೀವಿ. ಆದರೆ ಗ್ರಹಣವನ್ನ ನಾವು ಬಿಟ್ಟು ಬದುಕ್ತೀವಿ ಅನ್ನೋದು ಸುಳ್ಳಿನ ಮಾತು. ಗ್ರಹಣ ಆದಾಗ ಅದರ ಛಾಯೆ, ಅದರ ದೋಷ ಏನಿದೆಯೋ ಕಂಪಲ್ಸರಿ 27 ನಕ್ಷತ್ರ 12 ರಾಶಿಗಳ ಮೇಲೆ ಅದರ ಪರಿಣಾಮಗಳು ಏನಿದೆ ಅಂತಕ್ಕಂಥದ್ದನ್ನ ಆಗಿಂದಾಗಲೇ ಅದು ಸೇರುತ್ತೆ. ಅದಾದ್ಮೇಲೆ ಅದರ ನೋವು ಅನುಭವಿಸಲೇಬೇಕಾಗತ್ತೆ. ಇದರಿಂದ ತಪ್ಪಿಸ್ಕೊಳ್ಳಿಕ್ ಆಗುದಿಲ್ಲ. ನಮ್ಮ ಬೆಂಗಳೂರಿನಲ್ಲಿ ಇವತ್ತಿನ ದಿವಸ ತಾವು ಹೇಳಿದಾಗ ಇರಬಹುದು, ಹಾಗಂತ ಬೆಂಗಳೂರು ಬಿಟ್ಟು ಆಚೆ ಬದುಕಕ್ಕಾಗುದಿಲ್ಲ ಅಂತಲ್ಲ, ಅಥವಾ ಬೆಂಗಳೂರಿನಲ್ಲಿ ಈ ಸಮಯ ದಾಟಿ ಮುಂದಕ್ಕೆ ಹೋಗ್ಬೋದು. ಆದ್ರೆ ಗ್ರಹಣ ನೀನು ಎಲ್ಲಿ ಮುಚ್ಚಿಟ್ಕೊಂಡ್ರು ನೀನು ಗ್ರಹಣದಲ್ಲಿ ಇದೆಯಲ್ಲಮ್ಮ, ಅದರ ಶಕ್ತಿ, ಅದರ ಪವಾಡ ನಡೆಯುತ್ತಲ್ಲ. ಹಾಗಾಗಿ ಗ್ರಹಣ ಎಂಬತಕ್ಕಂಥದ್ದು ಬಂದಾಗ ಗ್ರಹಣ ಕಾಲದ ಶಾಂತಿಗಳಂತ ಏನಿದೆಯೋ, ಗ್ರಹಣ ಕಾಲದ ಅನುಷ್ಠಾನ ಏನಿದೆಯೋ, ಗ್ರಹಣ ಕಾಲದ ಹಿಂದಿನ ಋಷಿಮುನಿಗಳ ಕಾಲ ಪದ್ಧತಿ ಏನ್ ಹೇಳಿದ್ದಾರೋ ಅದನ್ನು ನಾವು ಪಾಲನೆ ಮಾಡ್ಕೊಂಡು ಅದಂತೆ ನಾವು ಮುಂದೆ ನಡೆದ್ರೆ ನಮ್ಮ ಜೀವನಕ್ಕೊಂದು ನೆಮ್ಮದಿ ಅಂತ ಹೇಳ್ಬೋದು.